ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರಿಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ಯುಗಾದಿ ಒಂದು ಪಂಚಾಂಗ ಶ್ರವಣ ಮಾಲಿಕೆಯಲ್ಲಿ ಮೀನರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಮೀನರಾಶಿಯವರು ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರಭಾದ್ರ ನಕ್ಷತ್ರದ ಎಲ್ಲ 4 ಪಾದಗಳು ಮತ್ತು ರೇವತಿ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿರುತ್ತಾರೆ. ಸದಾ ಆಧ್ಯಾತ್ಮಿಕ ಚಿಂತನೆ ಮತ್ತು ಕರುಣಾಮಯಿಯಾದ ಗುರುವೇ ಇವರ ಒಂದು ರಾಶಿಯಾಧಿಪತಿ ಆಗಿದ್ದಾನೆ. ಮೊದಲನೇದಾಗಿ ಪೂರ್ವಭಾದ್ರ ನಕ್ಷತ್ರ, ಇಲ್ಲಿ ಗುರುದಶೆ ನಡೀತಾ ಇದೆ ಇವರಿಗೆ. ಇಲ್ಲಿ ಏನಾಗ್ಬಿಡುತ್ತೆ, ಈ ವರ್ಷ ಲೌಕಿಕ ಜಗತ್ತಿಗಿಂತ ಆಧ್ಯಾತ್ಮಿಕ ಜಗತ್ತೇ ಹೆಚ್ಚು ಇವರಿಗೆ. ಯಾಕಂದರೆ ಗುರು ಅಷ್ಟರ ಮಟ್ಟಿಗೆ ಇವ್ರನ್ನ ಇದು ಮಾಡಿಬಿಟ್ಟಿರ್ತಾನೆ. ಎಷ್ಟೇ ಕಷ್ಟ ಬಂದರೂ ನಿಮ್ಮ ಜ್ಞಾನ ನಿಮ್ಮನ್ನು ಕಾಪಾಡುತ್ತೆ. ಉತ್ತರಭಾದ್ರ ನಕ್ಷತ್ರ, ಇವರಿಗೆ ಶನಿ ದಶೆ ನಡೀತಾ ಇದೆ. ಇಲ್ಲೇನಾಗುತ್ತೆ, ಸಿಕ್ಕಾಪಟ್ಟೆ ತಾಳ್ಮೆ ಉಳ್ಳವರು ಇವರು. ಬೇಸಿಕ್ಲಿ ಇದೇನಾಗುತ್ತೆ, ಇಲ್ಲಿ ಗರಿಷ್ಠ ಮಟ್ಟದಲ್ಲಿರುವುದರಿಂದ ನಿಮಗೆ ಶನಿಯ ಪ್ರಭಾವ, ಕರ್ಮದ ಲೆಕ್ಕಾಚಾರಗಳು ಚುಕ್ತ ಆಗುವ ಸಮಯವಿದು. ನಿಮ್ಮ ಪ್ರಾಮಾಣಿಕತೆ ಒಂದೇ ನಿಮಗೆ ಶ್ರೀರಕ್ಷೆಯಾಗಿ ಕಾಪಾಡುತ್ತೆ ಈ ವರ್ಷ ಅಂತ ಹೇಳ್ತೀನಿ ಸ್ನೇಹಿತರೆ. ರೇವತಿ ನಕ್ಷತ್ರ, ಇವರಿಗೆ ಬುಧ ದಶೆ ನಡೀತಾ ಇದೆ. ಅತಿ ಸೂಕ್ಷ್ಮ ಮತ್ತು ಕಲಾತ್ಮಕ ವಿಚಾರವನ್ನು ಹೊಂದಿರುವಂಥವ್ರು ಇವರು. ಈ ವರ್ಷ ನಿಮಗೆ ಒಂದಿಷ್ಟು ಭಾವನಾತ್ಮಕ ಏರುಪೇರುಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ಅತಿಯಾದ ಯೋಚನೆಯಿಂದ ನೀವು ಅತಿಯಾದ ಯೋಚನೆ ಮಾಡ್ತೀರಾ, ಅದರಿಂದ ಹೊರಬರುವುದು ತುಂಬ ಒಳ್ಳೆಯದು. ನಿಮ್ಮ ಅತಿಯಾದ ಯೋಚನೆಯಿಂದ ಈ ವರ್ಷ ನೀವು ಸ್ವಲ್ಪ ಹೊರಬಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಮುಂದುವರೆದು ನೋಡೋದಾದರೆ, ಮೊದಲನೇ ಮನೆಯಲ್ಲಿ ನಿಮಗೆ ಶನಿಯ ಸಂಚಾರವನ್ನು ಕಾಣಿಸ್ತಾ ಇದೆ. ಹಾಗಾಗಿ ಜನ್ಮಶನಿ ಎಂದು ಕರಿತೀವಿ ನಾವು ಅದನ್ನು. ಮೊದಲನೇ ಮನೆಯಲ್ಲಿ ಶನಿ ಇದ್ದರೆ ಜನ್ಮಸ್ಥನಿ ಅಂತ ಕರಿತೀವಿ, ಜನ್ಮಶನಿ ಅಂತ ಕರಿತೀವಿ ನಾವು ಅದನ್ನು. ಅದು ನಿಮ್ಮ ಡೈರೆಕ್ಟಾಗಿ ಅದು ನಿಮ್ಮ ದೇಹ, ಮನಸ್ಸು, ಯೋಚನಾ ಲಹರಿ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಸೊ ಹಾಗಾಗಿ ಒಂದಿಷ್ಟು ಆಯಾಸ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ವರ್ಷ ನಿಮಗೆ. ನೀವು ಎಷ್ಟೇ ಒಳ್ಳೆಯವರಾದರೂ, ಒಳ್ಳೆಯದು ಮಾಡಿದರೂ ನಿಮಗೆ ಯಾರೂ ಬೆಲೆ ಕೊಡೋದಿಲ್ಲ. ಹಾಗಾಗಿ ಒಂದಿಷ್ಟು ಸಮಸ್ಯೆಗಳು ನೀವು ಎದುರಿಸಬೇಕಾಗತ್ತೆ ಈ ವರ್ಷ. ಈ ಕಾಲ ಎಂಥ ಕಾಲ ಆಗಿದೆ ನಿಮಗೆ ಅಂತಂದರೆ, ಈಗ ಚಿನ್ನವನ್ನು ಬೆಂಕಿಯಲ್ಲಿ ಇದು ಮಾಡಿಬಿಟ್ಟೆ ಕೊನೆಗೆ ಅದು ಚಿನ್ನ ಆಗೋದು. ಅದನ್ನು ಕರಗಿಸಿ ಒಂದು ರೂಪ ಕೊಡಬೇಕಂದ್ರೆ ಚಿನ್ನ ಹಾಗೆ ಆಗೋದಲ್ಲ, ಒಂದು ಸುಂದರವಾದ ಆಕಾರ ಕೊಡಲಿಕ್ಕೆ. ಸೊ ಈಗ ಏನಾಗಿದೆ ಅಂತಂದರೆ, ಶುದ್ಧೀಕರಣ ಆ ಥರ ಆಗುತ್ತೆ ನಿಮಗೆ. ಈ ಒಂದು ನಿಜವಾದ ಜೀವನದ ಪಾಠವನ್ನು ಈ ಹಂತದಲ್ಲಿ ನೀವು ಕಲಿತೀರಾ ಅಂತ ಹೇಳ್ತೀನಿ. ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕತೆ. ವೃತ್ತಿರಂಗದಲ್ಲಿ ಇದು ಬಹಳ ಕಠಿಣವಾದ ಒಂದು ವರ್ಷ ಅಂತ ಹೇಳ್ತೀನಿ. ಕ್ರಿಯೇಟಿವ್ ಫೀಲ್ಡ್ಸು, ಕಲೆ, ಸಾಹಿತ್ಯ ಮತ್ತು ಬೋಧನೆಯ ವೃತ್ತಿಯಲ್ಲಿ ಇರುವಂಥವರು ಉತ್ತಮ ಯಶಸ್ಸನ್ನು ಪಡಿತೀರಾ. ಆದರೆ ಕೆಲಸದ ಸ್ಥಳದಲ್ಲಿ ಟಾರ್ಗೆಟ್ ಮತ್ತು ಡೆಡ್ಲೈನ್ಗಳನ್ನ ಮೀಟ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ಸ್ನೇಹಿತರೆ. ಎಷ್ಟೇ ಕಷ್ಟವಾದರೂ ಕೆಲಸ ಬಿಡುವ ಅಥವಾ ಮೇಲಿನ ಅಧಿಕಾರಿಗಳೊಟ್ಟಿಗೆ ಜಗಳ ಆಡುವ ಒಂದು ಸಾಹಸಕ್ಕೆ ಮಾತ್ರ ಕೈ ಹಾಕಬೇಡಿ ಅಂತ ಹೇಳ್ತೀನಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಸಾಲಗಳನ್ನು ಮಾಡಬೇಡಿ. ಇರುವ ಒಂದು ಏನು ವ್ಯವಸ್ಥೆ ಇದೆ ಅದರೊಳಗೆ ಕೆಲಸ ಮಾಡ್ಕೊಂಡು ಹೋಗಿ ಇದೊಂದು ವರ್ಷ. ಆರ್ಥಿಕವಾಗಿ ಜನ್ಮ ಶನಿಯು ನಿಮ್ಮ ಒಂದು ಖರ್ಚನ್ನು ಹೆಚ್ಚಿಸ್ತಾನೆ. ವೈದ್ಯಕೀಯ ಖರ್ಚುಗಳು, ಯಂತ್ರೋಪಕರಣಗಳ ರಿಪೇರಿ ಖರ್ಚು ಶುರುವಾಗಬಹುದು. ನಿಮಗೆ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚೇ ಜಾಸ್ತಿ ಇದೆ ಈ ವರ್ಷ ನಿಮಗೆ. ಸ್ವಲ್ಪ ಒಂದು ಬಜೆಟ್ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ. ಆದರೂ ಅದೇನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರ್ಥಿಕತೆಯನ್ನು ಬಲಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಶೇರ್ ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಹಣ ಹೂಡಿಕೆ ಮಾಡಲೇಬೇಡಿ. ಮುಂದುವರೆದು ಕುಟುಂಬ, ಪ್ರೇಮ, ಸಂಬಂಧಗಳು. ನಿಮ್ಮ ಒಳಮನಸ್ಸಿನಲ್ಲಿ ಏರಿಳಿತಗಳ ಬಿರುಗಾಳಿಯೇ ಇರುತ್ತದೆ. ಅದು ನಿಮ್ಮ ಒಂದು ದಾಂಪತ್ಯದ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ನೀವು ಅತಿಯಾಗಿ ಪ್ರತಿಕ್ರಿಯೆ ಮಾಡಬೇಡಿ. ಸ್ವಲ್ಪ ಸಮಾಧಾನದಿಂದ ಇರಿ. ಮುಕ್ತವಾಗಿ ಮಾತಾಡಿ ನಿಮ್ಮ ಸಂಗತಿಯೊಟ್ಟಿಗೆ. ಅದು ನಿಮಗೆ ಸಾಕಷ್ಟು ರಿಲೀಫನ್ನು ತಂದುಕೊಡುತ್ತೆ. ಅವ್ರಿಗೆ ವಿವರಿಸಿ, ನಿಮಗೆ ಏನಾಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ವಿವರಿಸಿ ಅವರಿಗೆ. ಆಧ್ಯಾತ್ಮಿಕ ಚಿಂತನೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಗುಂಪಿನಲ್ಲಿರುವಾಗಲೂ ಒಂಟಿತನ ಕಾಡಬಹುದು ನಿಮಗೆ. ಕುಟುಂಬದ ಹಿರಿಯರೊಂದಿಗೆ ಕಾಲ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ.
ಪ್ರೇಮಿಗಳಿಗೆ ಅಂತರ ಹೆಚ್ಚಾಗಬಹುದು ಅಥವಾ ಬ್ರೇಕಪ್ ಕೂಡ ಆಗುವಂತಹ ಸಾಧ್ಯತೆಗಳಿವೆ. ಆ ವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬಂದರೂ ಸಾಕಷ್ಟು ವಿಳಂಬವಾಗುವ ಸಾಧ್ಯತೆ ಹೆಚ್ಚಿದೆ. ದೈಹಿಕ ಆಕರ್ಷಣೆಗಿಂತ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರ ಸಂಬಂಧಗಳನ್ನು ಮಾತ್ರವೇ ಬೆಳೆಸಿ ಅಂತ ಹೇಳ್ತೀನಿ. ಜೊತೆಗೆ ಟ್ಯಾರೋ ಮತ್ತು ನನ್ನ ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರ ಯಾವ ಕಾರ್ಡ್ಸ್ ಬಂದಿದೆ ಅಂತ ನೋಡೋದಾದರೆ ದಿ ಮೂನ್ ಆ್ಯಂಡ್ 9 ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಅದು ಏನು ತೋರಿಸುತ್ತೆ, ನಿಮ್ಮ ಮನಸ್ಸಿನ ಒಂದು ಚಂಚಲತೆ ಮತ್ತು ಒಂದಿಷ್ಟು ಏರಿಳಿತಗಳು. 9 ಆಫ್ ವಾಂಡ್ಸ್ ಅನ್ನೋದಂದರೆ ಯುದ್ಧ ಮಾಡಿ ಸುಸ್ತಾದಂತಹ ಒಬ್ಬ ಸೈನಿಕ, ನಾನೆಲ್ಲ ಮಾಡಿ ಸಾಕಾಗಿ ಹೋಗಿದ್ದೀನಿ ಅನ್ನೋ ಒಂದು ಪರಿಸ್ಥಿತಿಯನ್ನು ತೋರಿಸುತ್ತೆ. ಸೊ ಹಾಗಾಗಿ ರೇಖಿ ಮತ್ತು ಚಕ್ರ ಹೀಲಿಂಗ್ನಲ್ಲಿ ಏನು ನೋಡಬಹುದು ಅನ್ನೋದಾದರೆ ನಿಮ್ಮ ದೈಹಿಕ ಆಯಾಸ ಮತ್ತು ಕಾಲು ನೋವು, ಬೆನ್ನು ನೋವು ಇದೆಲ್ಲವೂ ಹೆಚ್ಚಾಗುತ್ತೆ. ಜೊತೆಗೆ ಅಜೀರ್ಣ, ಗ್ಯಾಸ್ಟ್ರೈಟಿಸ್ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು. ಒಂದಿಷ್ಟು ಯಂತ್ರೋಪಕರಣ ಮತ್ತು ಬೆಂಕಿ ಬಳಕೆಯಲ್ಲಿ ಅತೀವ ಜಾಗ್ರತೆಯನ್ನು ನೀವು ವಹಿಸಬೇಕಾಗುತ್ತೆ. ಅದರಿಂದ ಸಣ್ಣ ಪುಟ್ಟ ಗಾಯಗಳು ಸಹ ಆಗಬಹುದು. ಒಂದಿಷ್ಟು ನಿಮ್ಮ ಕ್ರೌನ್ ಚಕ್ರ ಮತ್ತು ಥರ್ಡ್ ಐ ಚಕ್ರ ಅಂದರೆ ಸಹಸ್ರಾರ ಮತ್ತು ಆಜ್ಞಾಚಕ್ರವನ್ನು ಆದಷ್ಟು ನೀವು ಕ್ಲೆನ್ಸ್ ಮಾಡ್ಕೋತಾ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಕ್ಲಿಯರ್ ವಾಟ್ಸನ್ನು ನೀವು ಧರಿಸಬಹುದು ಇಂಟ್ರೆಸ್ಟ್ ಇದ್ದರೆ. ಮುಂದುವರೆದು ಏನು ಇದಕ್ಕೆ ಒಂದು ಪರಿಹಾರ ಅಂತ ಕೇಳೋದಾದರೆ, ಗುರುಚರಿತ್ರೆ ಪಾರಾಯಣ ಮಾಡುವುದರಿಂದ ಸಾಕಷ್ಟು ಸಮಾಧಾನ ಮತ್ತು ರಕ್ಷಣಾ ಕವಚ ನಿಮಗದಾಗಿ ನಿಂತುಕೊಳ್ಳುತ್ತೆ. ಶನಿವಾರದಂದು ನವಗ್ರಹದ ದೇವಸ್ಥಾನಕ್ಕೆ ಹೋಗಿ ಮತ್ತು ಶನೇಶ್ವರನಿಗೆ ಎಳ್ಳು ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಗುರುವಾರ ಮಠಗಳಿಗೆ ಅಥವಾ ಗುರು ಸ್ಥಾನಗಳಿಗೆ ಹೋಗಿ ಒಂದಿಷ್ಟು ಸೇವೆ ಮಾಡೋದ್ರಿಂದ ಸಾಕಷ್ಟು ಸಮಾಧಾನ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಪ್ರಾಣಿ ಹಿಂಸೆ ಆದಷ್ಟು ಮಾಡಬೇಡಿ, ಸುಳ್ಳು ಹೇಳಬೇಡಿ, ನಿಮ್ಮ ಅಂತರಂಗವನ್ನು ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳಿ. ಅಂದರೆ ಮುಕ್ತವಾಗಿರೋದು, ಯಾರಿಗೂ ಕೆಟ್ಟದ್ದನ್ನು ಬಯಸ್ತೇನೆ ಚೆನ್ನಾಗಿ ಇರೋದು ಒಳ್ಳೆಯದ್ದು ಅಂತ ಹೇಳ್ತೀನಿ. ಇದಿಷ್ಟು ಮೀನರಾಶಿಯವರ ಒಂದು ವರ್ಷ ಭವಿಷ್ಯವಾಗಿತ್ತು. ನಿಮಗೆ ನನ್ನ ಹತ್ರ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕೆಳಗೆ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿದರೆ ನಿಮಗೆ ಅಪಾಯಿಂಟ್ಮೆಂಟ್ ಡೇಟ್ಸ್ ಹೇಳ್ತಾರೆ. ಆ ಅಪಾಯಿಂಟ್ಮೆಂಟ್ ತಗೊಂಡು ನೀವು ನನ್ನನ್ನು ಭೇಟಿಯಾಗಬಹುದು. ಧನ್ಯವಾದಗಳು.